ಒಂಚೂರು ರಾಜೀನಾಮೆ ಕೊಡಬೇಕು ಹೋರಾಟಕ್ಕೆ. ಈ ಘಟನೆ ಆದ ತಕ್ಷಣ ನೈತಿಕತೆ ಮೇಲೆ ಕೊಡಬೇಕಾಗಿತ್ತು. ಇಟ್ಸ್ ವೆರಿ ಲೇಟ್. ಕೇಂದ್ರ ಸರ್ಕಾರ ರಾಷ್ಟ್ರದ ಶಿಕ್ಷಣ ನೀತಿಯನ್ನೇ ತಪ್ಪಾಗಿ ಜಾರಿ ಮಾಡಿ ಯುವಕರ ಭವಿಷ್ಯವನ್ನು ನಾಶ ಮಾಡ್ತಾಯಿದ್ದಾರೆ. ಕೇಸರೀಕರಣದ ಹುಚ್ಚು ಕೇಂದ್ರ ಸರ್ಕಾರಕ್ಕೆ ಹಿಡಿದಿದೆ ಮತ್ತು ಯುವಕರ ಉದ್ಯೋಗಕ್ಕೆ ದೊಡ್ಡ ಪೆಟ್ಟು ಬೀಳೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಹೀಗಾಗಿ ದಿ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ವುಡ್ ಹ್ಯಾವ್ ಬಿನ್ ರಿಸೈನ್ಡ್. ಸರ್, ಮೊದಲನೇ ಸಚಿವ ಸಂಪುಟದಲ್ಲಿ ಕೈ ತಪ್ಪಿತ್ತು ಮರೆಯೋಕ್ಕೆ, ಎರಡನೇ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಅದು ಹೈಕಮಾಂಡ್ ವಿಚಾರ. ಮುಖ್ಯಮಂತ್ರಿ, ಎಕ್ಸ್ ಚೀಫ್ ಮಿನಿಸ್ಟ್ರು, ಪಾರ್ಟಿ ಅಧ್ಯಕ್ಷರಿಗೆ ಹೈಕಮಾಂಡ್ ಬಿಟ್ಟಿತ್ತು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಪಕ್ಷದ ತೀರ್ಮಾನ. ಸರ್, ಸಿದ್ದರಾಮಯ್ಯ ಅವರು 2028ಕ್ಕೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನೋ ಘೋಷಣೆ ಮಾಡಿದ್ದಾರೆ ಸರ್. ಅದು ಗೊತ್ತಿಲ್ಲ, ನಾವು ಮಾತಾಡಿಲ್ಲ ಅವ್ರಿಗೆ. ಕಾರ್ಯಕ್ರಮದಲ್ಲಿ ಘೋಷಣೆ ಗೊತ್ತಿಲ್ಲ, ಕೇಳಬೇಕು ಅವರು. ಏನು ಹೇಳ್ತೀರಿ ಸರ್? ಸ್ಪರ್ಧೆ ಮಾಡಬೇಕು ಬೇಡ? ಇಲ್ಲ, ಮಾತಾಡ್ತೀನಿ ಅವ್ರು ಇರೋ ತನಕ ರಾಜಕೀಯದಲ್ಲಿ ಇರ್ತಾರಲ್ಲ. ಅವರೇ ಹೇಳಿದ್ರು ಸರ್ 28ಕ್ಕೆ ಅವರು ಇರೋ ತನಕ ಆರೋಗ್ಯವಾಗಿ ಲವಲವಿಕೆಯಿಂದ ಓಡಾಡೋ ತನಕ ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತಾರೆ. ಯಾಕೆಂದರೆ ಸಾರ್ವಜನಿಕ ಜೀವನಕ್ಕೆ ಭದ್ರಾಗಿರೋರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.